ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹಾಂ ಗುರುಗಳೇ. ಆ ಮಗು ಹುಟ್ಟತ್ತೆ, ಆ ಹುಟ್ಟಬೇಕಾದ್ರೆ ಐಸಿಗೆ ಹೋಗುತ್ತದು. ಯಾಕದು? ಯಾಕೆ ಹೋಗ್ಬೇಕು? ಏನು ಬರ್ತಾ ಏನೋ ಫೈಟ್ ಮಾಡ್ಕೊಂಬಂತ ಅದು? ಇಲ್ವಲ್ಲ. ಯಾರಿಗೆ ಮೋಸ ಮಾಡಿತ್ತಾ? ಮಾಡಿರಬಹುದು, ಸೆಕೆಂಡ್ರಿ. ಬಂದ ತಕ್ಷಣ, ಜನನವಾದ ತಕ್ಷಣನೇ ಐಸಿಗೆ ಏನಕ್ಕೆ ಹೋಯ್ತು? ಅಥವಾ ಹುಟ್ಟಿದ ತಕ್ಷಣ ಯಾಕೆ ಸಾಯ್ತು? ಅಥವಾ ಯಾಕೆ ಸತ್ತು ಹುಟ್ಟಿತು? ಇದನ್ನು ತಿಳಿದಾಗ ಮಾತ್ರ ನಾವು ಜನನ ದೋಷ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಇದನ್ನು ಯಾವ ಕಾರಣಕ್ಕೂ ಇತಿಹಾಸದಲ್ಲಿ, ಅದಕ್ಕೆ 070 ಅಂತ ಹೇಳಿದ್ದೀನಿ, ಯಾವ ಕಾರಣಕ್ಕೂ ಈ ಸತ್ಯ ಇಲ್ಲಿವರೆಗೂ ನಮ್ಮಲ್ಲಿ ಓಪನ್ ಆಗೇ ಇಲ್ಲ. ಒಂದು ಪೌರಾಣಿಕ ಒಂದು ಕಟ್ಟುಕತೆ, ಒಂದು ಚೌಕಟ್ಟು. ಏನು? ಮದುವೆ ಮಾಡ್ಕೊಳ್ಳೋಕೆ ಶಾಸ್ತ್ರ ಕೇಳಿ, ಮಗು ಹುಟ್ಟೋದಕ್ಕೆ ಶಾಸ್ತ್ರ ಕೇಳಿ, ಈ ಒಂದು ಚೌಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ನಾವು. ಹೌದು. ಇದು ಸರಿ ತಪ್ಪು ಅಂತ ನಮಗೇನು ವಿಮರ್ಶೆ ಮಾಡುವಷ್ಟು ಚಾಣಕ್ಯತೆ ಬಂದೇ ಇಲ್ವಲ್ಲ ಅಂತ ನನಗೆ ದುಃಖ. ಗುರುಗಳೇ, ಈಗ ನೀವು ಐಸಿಯುನಲ್ಲಿ ಇರ್ತಕ್ಕಂಥ ಮಗು ಯಾಕೆ ಹೋಗಬೇಕು ಐಸಿಯುಗೆ ಅಂತ ಕೇಳಿದ್ರೆ, ಈಗ ಪ್ರತಿಯೊಬ್ಬರು ಕುಟುಂಬದಲ್ಲೂ ಸಾವನ್ನಪ್ಪುವಂಥದ್ದು ಸಹಜ. ಆದರೆ ಐಸಿಯುಗೆ ಹೋಗುವಂಥ ವಿಚಾರ ಕೆಲವೊಂದು ಮಂದಿಗಳಲ್ಲಿ ಮಾತ್ರ ನಡೆಯುತ್ತಲ್ವ? ಅದು ಹುಟ್ಟುವಂಥ ಎಲ್ಲ ಮಕ್ಕಳು ಐಸಿಯುಗೆ ಹೋಗೋ ಚಾನ್ಸ್. ಅದಕ್ಕೋಸ್ಕರನೇ ಎಲ್ಲ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಒಂದೇ ಥರ ಬುದ್ಧಿ ಇರಲ್ಲ. ಹೌದು, ಅದಕ್ಕೆ ಅದೇ ಉತ್ತರ. ಒಬ್ಬೊಬ್ರಿಗೆ ಒಂದೊಂಥರ ಬುದ್ಧಿ ಇದೆ. ಇಲ್ಲ, ಬುದ್ಧಿ ಅಂದರೆ ಒಂದೇ ಇರಬೇಕು. ದೇವರು ಒಂದೇ, ಬುದ್ಧಿ ಒಂದೇ, ಆತ್ಮ ಒಂದೇ. ಇಷ್ಟಲ್ಲೇ ಮಾತಾಡಬೇಕು ನೀವು. ಗಂಡನಿಗೊಂದು ಬುದ್ಧಿ, ಹೆಂಡತಿಗೊಂದು ಬುದ್ಧಿ, ಮಗನಿಗೊಂದು ಬುದ್ಧಿ. ಯಾಕೆ ಚೇಂಜ್ ಆಯ್ತಲ್ಲಿ? ಹಾಗೆ ಸಮಸ್ಯೆಗಳು ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಯಾವುದೇ ಒಂದು ಒಳ್ಳೇದಿರಲಿ ಕೆಟ್ಟದ್ದಿರಲಿ, ಅದಕ್ಕೆ ಮೂಲ ಕಾರಣ ಬೇಕು. ಮೂಲ ಕಾರಣ ಬೇಕು. ಎಲ್ಲರೂ ಹೇಳ್ತಾರೆ, ಏನಪ್ಪ ಮಗು ಇನ್ನೂ ಹಿಂಗೈತಲ್ಲ ಇದು ಅಂತಾರೆ. ಇನ್ನು ಕೆಲವರು ಅಯ್ಯೋ ನೋಡಿ ಏನು 6 ತಿಂಗಳಿಗೆ ಎಷ್ಟೋ 5 ವರ್ಷದ ಮುಖ ಕಣ್ಣ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗೆ ಇವೆಲ್ಲ ಇರ್ತಕ್ಕಂಥ ವೈಪರೀತ್ಯಗಳು ಎಲ್ಲಿ ಬರ್ತಾ ಇದೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಏನಪ್ಪ ಅಂದರೆ, ನಮ್ಮ ದೇಹದ ಸತ್ಯವನ್ನು, ದೋಷವನ್ನು ನಿವಾರಣೆ ಮಾಡೋಕ್ಕೆ ನಮ್ಮ ಕೈಲಿ ಆಗೇ ಇಲ್ಲ, ಆಗೋದೂ ಇಲ್ಲ, ಆಗಿಲ್ಲ, ಆಗೋದೂ ಇಲ್ಲ ಅಂತ ನಾವು ಒಪ್ಕೊಂಡು ಕೈ ಕಟ್ಕೊಂಡು ಕೂತ್ಬಿಟ್ಟಿದ್ದೀವಿ. 80,000 ಕಾಯಿಲೆಗಳು ದೇಹದಲ್ಲಿ ಅಡಕವಾಗ್ತಕ್ಕಂಥ ಮಟ್ಟಕ್ಕೆ ನಾವಿದ್ದೀವಿ. 80,000 ಕಾಯಿಲೆಗಳು. 50,000 ಜೀವಕೋಶಗಳಿದೆ ನಮ್ಮ ದೇಹದಲ್ಲಿ. ಯಾವ್ಯಾವ ಭಾಗಕ್ಕೆ ಎಲ್ಲೆಲ್ಲಿ ಅಡಕವಾಗಿರ್ತಕ್ಕಂಥ ಲೆಕ್ಕಾಚಾರ ಇರತಕ್ಕಂಥ ವಿಚಾರವನ್ನು ಅದರದೇ ಆದ ಲೆಕ್ಕಾಚಾರಕ್ಕೆ, ಮಾಂಸಕ್ಕೇನಾಗಬೇಕು, ರಕ್ತಕ್ಕೇನಾಗಬೇಕು, ಮುಖಕ್ಕೇನಾಗಬೇಕು, ಕಣ್ಣಿಗೆ, ಈ ರೀತಿ ಅನುಸಾರವಾಗಿರ್ತಕ್ಕಂಥ ಇಷ್ಟು ಜೀವಕೋಶಗಳಿರಬೇಕಾದ್ರೆ ಇದನ್ನು ನಾವು ಗುರುತಿಸೋದಕ್ಕಾಗಿದೆಯಾ ಇಲ್ಲಿವರೆಗೂ ಅಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲ ಗುರುಗಳೇ, ಗುರುತಿಸ್ಬೇಕಾ ಬೇಡವಾ? ಖಂಡಿತ ಮಾಡಿ. ಹಾಗೆಲ್ಲ ಗುರುತಿಸಿದ ಮೇಲೆ ನನ್ನ ದೇಹ ನಾನು ಅಂತ ಹೇಳಲಿಕ್ಕೆ ಏನದು ಅಧಿಕಾರ ಇದೆ ನಮಗೆ? ಹಾಗಿದ್ದ ಮೇಲೆ ನಿನಗೇನು ಕಾಯಿಲೆ ಇರಬಾರ್ದು. ನನ್ನ ದೇಹ ಅಂತ ಹೇಳಿದ ಮೇಲೆ ನಿನಗೆ ಸಮಸ್ಯೆ ಇರಬಾರ್ದು, ದುಃಖ ಇರಬಾರ್ದು, ಬೇಜಾರು ಬರಬಾರ್ದು, ಕೋಪ ಬರಬಾರ್ದು. ಹಂಗಿದ ಮೇಲೆ ನಿನ್ನ ಕೈಲಿ ಏನು ಮಾಡೋಕ್ಕೆ ಆಗಿಲ್ಲ, ನಿನ್ನ ದೇಹ ಅಂತ ಹೇಳಲಿಕ್ಕೆ ಎಲ್ಲಿ ಬಂತು? ಸರಿನಾ ಇದು? ಇಲ್ಲ ಗುರುಗಳೇ, ಇದು ಅರ್ಥ ಮಾಡ್ಕೋಬೇಕು. ಅವಶ್ಯಕತೆ ಇದೆ ಅಂತಾನೆ, ಇಲ್ಲ ಯಾಕೆ ಬೇಕು ಅಂತಾನ? ಇಲ್ಲ ಗುರುಗಳೇ, ನಿಜಕ್ಕೂ ಅವಶ್ಯಕತೆ ಇದೆ. ಅದರಲ್ಲೂ ಇವತ್ತಿನ ಜನರೇಷನ್ನಲ್ಲಂತೂ ಅವಶ್ಯಕತೆ ತೀರಾ ಇದೆ ಗುರುಗಳೇ. ಮತ್ತು ನಾವು ಯಾಕೆ ಕಷ್ಟ ಅನುಭವಿಸ್ಬೇಕಿಲ್ಲ? ಎಷ್ಟೋ ಜನ ಕೇಳ್ತಾರೆ ಇದನ್ನು, ನಾನು ಏನು ಮಾಡಿದ್ದೀನಿ ಅಂತ ನನಗೆ ಈ ಕಷ್ಟ, ನಾನು ಯಾರಿಗೂ ಏನೂ ಮಾಡಿಲ್ವಲ್ಲ. ಈ ಪ್ರಶ್ನೆಗೆ ಇನ್ನೂ ಉತ್ತರ ಆಗಿಲ್ಲ ಅಂದರೆ ಯಾಕ್ರಿ ಬೇಕಾಗಿದೆ ಇವೆಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸುಮ್ಮನೆ ಪುಕ್ಕಟೆಯಾಗಿ ಹಂಚೋದು, ಅದು ಆಧಾರ ಇಲ್ಲ, ಅರ್ಥ ಇಲ್ಲ. ಖಂಡಿತ ಗುರುಗಳೇ. ಇವತ್ತು ಪ್ರತಿಯೊಬ್ಬರು ಕೂಡ ನಾನು ಹೇಳೋದಿಷ್ಟೇ, ಈ ವಿಚಾರವನ್ನು ಹೇಳಿದಾಗ ಎಲ್ರಿಗೂ ಕೆಲವ್ರಿಗೆ ಆಶ್ಚರ್ಯಕರವಾದ ವಿಚಾರ ಆಗತ್ತೆ. ಆಶ್ಚರ್ಯ ಅಲ್ಲ, ಇಂತಹ ಒಂದು ಭವ್ಯವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ವಿಚಾರ ನಾವು ಯಾಕೆ ತಿಳ್ಕೊಳ್ಳದೆ ಇಷ್ಟು ಲಕ್ಷ ಕೋಟಿ ವರ್ಷದಿಂದ ಅನುಭವಿಸ್ತಾ ಇದ್ದೀವಿ ಅಂದರೆ, ಏನೆಲ್ಲ ನಾವು ಪಡ್ಕೊಂಡ್ರೋ ನಾವು ನಮ್ಮ ದೇಹದ ಗುರುತನ್ನು ಗುರುತಿಸೋಕೆ ನಮ್ಮ ಕೈಲಿ ಆಗಿಲ್ಲ. ದೇಹದ ಗುರುತಿನ ಬಗ್ಗೆ ಹೇಳೋಕ್ಕೂ ಯಾರ ಕೈಲಿ ಆಗಿಲ್ಲ, ಅಥವಾ ಯಾರು ಇನ್ನೂ ಹುಟ್ಟಿಲ್ವಾ, ಯಾಕೆ ಸಮಸ್ಯೆಯಲ್ಲಿ ಇದ್ದೀವಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದಾಗ ಮಾತ್ರ ಅದು ಅರ್ಥ ಆಗತ್ತೆ. ಅದಕ್ಕೋಸ್ಕರವಾಗಿ ಈ ದೇಹದ ದೋಷ ಅಂತಕ್ಕಂತಹ ಒಂದು ನಿವಾರಣೆಗೋಸ್ಕರವಾಗಿ ನಾವು ಮಾಡ್ಕೊಳ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ, ಮತ್ತು ಸತ್ತವರಿಗೆ ಸಂಸ್ಕಾರವನ್ನು ಮಾಡ್ತಾ ಇದ್ದೀವಿ ಸ್ವಾಮಿ, ಯಾವ ರೀತಿ ಮಾಡಬೇಕು ಹೇಳಿ, ಮಾಡ್ಕೊಂಡು ಬಂದಿದ್ದೀವಿ, ಯಾವ ರೀತಿ ಮಾಡಬೇಕು ಹೇಳಿ ಅಂತ ಕೆಲವು ಪ್ರಶ್ನೆ ಇರುತ್ತೆ. ಖಂಡಿತ ಗುರುಗಳೇ. ಆದರೆ ಮಾಡ್ತಾನೇ ಇದ್ದೀವಿ, ಏನೂ ಆಗಿಲ್ಲ. ದೋಷಕ್ಕೆ ಶಾಂತಿ ಮಾಡೇ ಇದ್ದೀವಿ, ಏನೂ ಆಗಿಲ್ಲ. ಮದುವೆ ಮಾಡುವ ಕುಂಡ್ಲಿ ಕೇಳ್ಬಿಟ್ಟೆ ಎಲ್ಲ ಮಾಡಿದ್ದೀವಿ, ಏನೂ ಆಗಿಲ್ಲ. ಹೌದಾ? ಎಲ್ಲನೂ ಮಾಡ್ತಾ ಇದ್ದೀವಿ, ಎಲ್ಲವೂ ಮಾಡಿದ್ದೀವಿ, ಯಾಕೆ ಇನ್ನೂ ಏನಾಗಿಲ್ಲ ಅಂತ, ಯಾಕೆ ಯಾರ ಕೈಲೂ ಕೇಳೋಕ್ಕಾಗಿಲ್ಲ ಅಂತ ನಾನು ಕೇಳ್ತೀನಿ. ಕೇಳಬೇಕು. ಹೋದ ಕಡೆ ಸ್ವಾಮಿ ದಯವಿಟ್ಟು ನಿಮ್ಮ ಫೀಸ್ ಏನಿದೆ ತಗೊಳ್ಳಿ, ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ಆದರೆ ಪೂರ್ಣವಾಗಿ ಉತ್ತರ ಬೇಕು ಅಂತ ಹಠ ಹಿಡಿದು ಕೇಳುವಂಥದ್ದಲ್ಲ, ನಮಗೆ ಒಂದು ದಾರಿ ಬೇಕು, ಕ್ಲೂ ಬೇಕು.
ಇದಕ್ಕೆ ನೀವು ಈ ಸಮಸ್ಯೆಯಲ್ಲಿ ಇದ್ದೀರಾ, ಅಷ್ಟು ಒಂದು ಕ್ಲೂ ತಿಳ್ಕೊಂಡು ಅದನ್ನು ರಿಪೇರಿ ಮಾಡೋಕ್ಕೆ 2-3 ವರ್ಷ ಕಾಯಬೇಕು. ಈಗ ಹೇಳಿದೆ ಅಂದ್ಬಿಟ್ಟು ಕೆಲವರು ಬರ್ಕೊಂಡ್ಬಿಡ್ತಾರೆ, ಗುರುಗಳೇ ನೀವು ಹೇಳಿದ್ರಲ್ಲ ಪೂರ್ತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತ. ಹೌದು ಅಲ್ವಾ? ಖಂಡಿತ. ಜೋಪಾನ ಯೋಚನೆ ಮಾಡ್ಕೊಳ್ಳಿ, ಪೂರ್ತಿ ತಿಳ್ಕೊಳ್ಳೋಕೆ ಜೀವಮಾನದಲ್ಲಿ ಆಗಲ್ಲ. ಯಾಕೆಂದ್ರೆ ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ನಾವು, ಎಷ್ಟೋ ತಾಯಿ ತಂದೆಗಳಾಗೋಗಿದ್ದಾರೆ. ಈಗಿರೋ ತಾಯಿ ತಂದೆ ಮಾತ್ರ ಅಲ್ಲ, ಎಷ್ಟೋ ತಾಯಿ ತಂದೆಗಳಿಂದ ಪಾಸ್ ಆಗಿದ್ದೀವಿ ನಾವು. ಅದೆಲ್ಲ ತಿಳ್ಕೊಳಕ್ಕಾಗಲ್ಲ. ಒಂದು ತಿಳ್ಕೊಬೇಕು, ಈಗ ಇರುವಂತಹ ವಾಸ್ತವ ಸ್ಥಿತಿಯಲ್ಲಿ ನನಗೆ ಈ ದುಃಖ ನೋವು ಸಂಕಟ ಯಾಕೆ ಬಂತು, ಇದಿಷ್ಟನ್ನ ತಿಳ್ಕೊಳ್ಳೋಕ್ಕೆ ನಾವು ತಿಳಿಸೋಕ್ಕೆ ನಾವು ರೆಡಿ, ನೀವು ತಿಳಿಸ್ಕೊಳ್ಳೋಕ್ಕೆ ನೀವು ರೆಡಿ ಇರಬೇಕು. ಅರ್ಥ ಆಯ್ತಲ್ಲ? ಪೂರ್ಣ ಹೇಳ್ತೀನಿ ಅಂದರೆ ಅದು ಯಾವ ಕಾರಣಕ್ಕೂ ಸಾಧ್ಯವಿಲ್ಲದ ಮಾತು. ಯಾಕೆಂದ್ರೆ ಪೂರ್ಣ ಅಲ್ಲ, ಗೊತ್ತಿಲ್ಲದೇನೆ ಬದುಕ್ತಾ ಇರೋರಿಗೆ ಇದು ಗೊತ್ತು ಅಂತ ಹೇಳ್ಕೊಟ್ಟು ಖುಷಿ ಪಡ್ಬೇಕಲ್ಲ. ಖಂಡಿತ ಗುರುಗಳೇ, ದೇಹದ ದೋಷ ಏನು ಅಂತ ತಿಳ್ಕೊಳ್ಳುವಂಥ ವಿಚಾರನೇ ಅತಿ ಮುಖ್ಯ. ಈ ದೇಹದ ದೋಷ ಎಂತಕ್ಕಂತಹ ಲೆಕ್ಕಾಚಾರಕ್ಕೆ ಯಾಕೆ ತಿಳ್ಕೊಳಕ್ಕಾಗಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ನೀವೇನಾದ್ರು ಹೇಳಕ್ಕಾಗತ್ತಾ? ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಹೇಳಿಲ್ಲ, ನಮಗೂ ಗೊತ್ತಿಲ್ಲ. ನೀವೇನಾದ್ರು ಒಂಚೂರು ಹೇಳ್ಬಿಡಿ ಅಂತ ನೀನು ಕೇಳ್ತೀನೋ ಅಂತ ಅನ್ಕೊಂಡಿದ್ದೆ. ಹೇಳ್ಬಿಡೋಣ. ಏನಪ್ಪ ಅದು ಅಂದ್ರೆ, ನಾವು ತಿನ್ನುತ್ತಿರುವ ಊಟ, ನಾವು ತಿಂದಿರುವ ಊಟ, ಈ ಊಟವನ್ನು ಹರಗಿಸೋದಕ್ಕೆ ನಮ್ಮ ದೇಹದಲ್ಲಿ ಅಂದರೆ ಶಾಖ, ಉಷ್ಣಾಂಶ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು. ಏನಪ್ಪ ಅದು ಅಂತ ರಹಸ್ಯಕರವಾಗಿರ್ತಕ್ಕಂಥದ್ದು. ತಾಪಮಾನದಲ್ಲೇ, ಬೆಂಕಿ ಶಾಖದಲ್ಲೇ ಏನಿದ್ರು ಉತ್ಪತ್ತಿ ಆಗೋದು. ಹಾಗೆ ನಮ್ಮ ದೇಹದ ತಾಪಮಾನ ನಿಜಕ್ಕೂ ಇರ್ತಕ್ಕಂಥದ್ದು 37 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ನಮ್ಮ ದೇಹದಲ್ಲಿ ತಾಪಮಾನ ಇರೋದು. ನಾವು ತಿಂದಂಥ ಊಟವನ್ನು ಕರಗಿಸಿ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಪ್ರೋಟೀನ್ ಆಗಲಿ, ಪೋಷಕಾಂಶ ಆಗಲಿ ಏನೆಲ್ಲ ರೆಡಿ ಮಾಡಿ ಸಿದ್ಧತೆ ಮಾಡಿ ಶಕ್ತಿಯನ್ನಾಗಿ ನಮ್ಮ ದೇಹಕ್ಕೆ ಕೊಡೋಕ್ಕೆ 300 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ನಮ್ಮ ದೇಹಕ್ಕೆ ಬೇಕು. 300 ಡಿಗ್ರಿ? ನಮ್ಮ ಹತ್ರ ಇರೋದು 37 ಡಿಗ್ರಿ ಅಷ್ಟೇ, 300 ಡಿಗ್ರಿ ಇಲ್ಲ. ಅಂದಮೇಲೆ ನಾವು ತಿನ್ನುತ್ತಿರೋ ಊಟದಲ್ಲಿ ಶಕ್ತಿಯನ್ನು ನಮ್ಮ ದೇಹಕ್ಕೆ ಪಾಸ್ ಮಾಡೋಕ್ಕೆ ಇಲ್ಲಿವರೆಗೂ ಆಗಿಲ್ಲ, ಆಗೋದೂ ಇಲ್ಲ. ಇದು ಸಾಧ್ಯವಿಲ್ಲದ ವಿಚಾರ. 2 ಸಲ ಹೇಳ್ತೀನಿ, ನಮ್ಮ ದೇಹದಲ್ಲಿ ಸೇವನೆ ಮಾಡಿದ ಊಟವನ್ನು ಕರಗಿಸುವ ಶಕ್ತಿ ನಮ್ಮ ದೇಹದ ತಾಪಮಾನ ತಾಕತ್ತಿಲ್ಲ. ಅದಕ್ಕೆ ಈವರೆಗೂ ದೇಹದ ದೋಷವನ್ನು ಯಾವ ಕಾರಣಕ್ಕೂ ಯಾವ ಸೈನ್ಸಲ್ಲಾಗಲಿ ಏನೇ ಆಗಲಿ ಕಂಡುಹಿಡಿಯೋಕ್ಕಾಗಿಲ್ಲ, ಹೇಳೋಕ್ಕಾಗಿಲ್ಲ, ಸಾಧ್ಯನೇ ಇಲ್ಲ. ಅಲ್ಲ, ರುಬ್ಬ ಕೆಪಾಸಿಟಿ ಏನಿಲ್ಲ ಅಂದರೆ ಮಿಕ್ಸಿನಲ್ಲಿ ನೀನು ಹೆಂಗೆ 1 ಲೀಟ್ರ್ ಅಕ್ಕಿ ಒಂದೇ ಸಲ ಹಾಕ್ಬಿಡ್ತೀಯಾ? ಸಾಧ್ಯನೇ ಇಲ್ಲ. ಹಾಗೆ ನಾವು ತಿಂತಾ ಇರೋದು. ನಾವು ತಿನ್ನುತ್ತಿರುವ ಊಟದಿಂದ ನಮಗೆ ಶಕ್ತಿ ಏನಕ್ಕೆ ದೊರಕುತ್ತಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಇದು ಯಾಕೆ ಹಿಂಗೈತೆ ಮಗು ಅಂದ್ರೆ, ತಿಂತಾನೆ ನಾನು ಬೇಕಾದಷ್ಟು ಥರದ್ದೆಲ್ಲ ತಿನ್ನಿಸ್ತೀನಿ ಅನ್ನೋಡಿ ಏನೂ ಹಾಳಾಗ್ತಾ ಇಲ್ಲ. ಫ್ಯಾಕ್ಟ್ರಿ ಒಳಗಡೆ ಚೆನ್ನಾಗಿಲ್ಲ, ಚಿಕ್ಕವರಿಂದ ದೊಡ್ಡವರಾದಿಯವರೆಗೂ ಈ ಸಮಸ್ಯೆ ಇದೆಯಾ ಇಲ್ವಾ? ಖಂಡಿತ ಇದೆ. ಅಂದ ಮೇಲೆ ನಾವು ತಿಂದಂಥ ಊಟದ ಶಕ್ತಿನೇ ನಮ್ಮ ಕೈಲಿ ಪಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನನ್ನ ದೇಹ ಅಂತ ಹೇಳೋಕ್ಕೆ ನಮ್ಗೆ ಅಧಿಕಾರ ಎಲ್ಲಿ ಬಂತು? ಹಾಗಾದ್ರೆ ಇದನ್ನ ಪಡ್ಕೊಳಕ್ಕಾಗತ್ತಾ, ಆಗಲ್ವಾ? ಕ್ವಶನ್ ಬೇಕು. ಹೌದು, ಪಡ್ಕೋಬೇಕು, ಸಾಧ್ಯ ಇದೆ. ಆದರೆ ಇವತ್ತಿನ ಜನರೇಷನ್ಗೆ ಆಗಲ್ಲ.